ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನವೇ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಡಿಯೋದ ವಿಷಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸ್ವಾಮಿ ವಿವೇಕಾನಂದರ ಅಮೂಲ್ಯ ನುಡಿಗಳು. ಸ್ವಾಮಿ ವಿವೇಕಾನಂದರ ಬೋಧನೆಗಳು ಧೈರ್ಯ, ಬುದ್ಧಿವಂತಿಕೆ ಮತ್ತು ದಯೆಯಿಂದ ಬದುಕಲು ವಿಶ್ವದಾದ್ಯಂತ ಜನರಿಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಅವರ ಜೀವನವು ಇಂದಿಗೂ ಪ್ರಸ್ತುತ ಹಲವಾರು ಅಮೂಲ್ಯ ಪಾಠಗಳನ್ನು ನಮಗೆ ನೀಡುತ್ತದೆ. ಅವುಗಳಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಶಿಕ್ಷಣವು ಬೆಳವಣಿಗೆಯ ಪ್ರಮುಖ ಅಂಶವಾಗಿದೆ. ಶಿಕ್ಷಣವು ಕೇವಲ ಪದವಿಗಳಿಗೆ ಸೀಮಿತವಾಗಿರದೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಗಳಿಸುವಂತಿರಬೇಕು. ನೈತಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಒಳಗೊಂಡಿರುವ ಸಮಗ್ರ ಶಿಕ್ಷಣವಾಗಿರಬೇಕು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಯಾವುದೇ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು ಮತ್ತು ಅದನ್ನೆಂದಿಗೂ ಬಿಟ್ಟುಕೊಡಬಾರದು. ಜನರು ನಿರ್ಭೀತರಾಗಿರಬೇಕು, ಮನಸ್ಸು ಮತ್ತು ದೇಹಗಳೆರಡರಲ್ಲೂ ಬಲಶಾಲಿಯಾಗಿರಬೇಕು. ಮಾನವೀಯತೆಯ ಸೇವೆಯು ದೇವರ ಸೇವೆಯಾಗಿದೆ. ನಾವು ಮಾಡುವ ಕಾರ್ಯಗಳಲ್ಲಿ ಸಹಾನುಭೂತಿ ಹೊಂದಿರಬೇಕು ಮತ್ತು ನಿಸ್ವಾರ್ಥರಾಗಿರಬೇಕು. ನಿಜವಾದ ಆಧ್ಯಾತ್ಮಿಕತೆಯು ಇತರರಿಗೆ ಸಹಾಯ ಮಾಡುವುದು ಮತ್ತು ಮಾನವೀಯ ಸೇವೆ ಸಲ್ಲಿಸುವುದರಲ್ಲಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕು. ಆತ್ಮವಿಶ್ವಾಸ, ಸ್ವಂತ ಸಾಮರ್ಥ್ಯಗಳಲ್ಲಿ ನಂಬಿಕೆ ಮತ್ತು ದೃಢ ಸಂಕಲ್ಪವಿದ್ದರೆ ಯಾವುದೇ ಕೆಲಸವೂ ಅಸಾಧ್ಯವಲ್ಲ. ನಿಮ್ಮ ಗಮನ ನಿಮ್ಮ ಗುರಿಯತ್ತ ಕೇಂದ್ರೀಕರಿಸಿ. ನಿಮ್ಮ ಗುರಿಯನ್ನು ತಲುಪಲು ನಿರಂತರ ಪ್ರಯತ್ನಿಸಿ ಮತ್ತು ಅದರಲ್ಲಿ ಸಮರ್ಪಿತರಾಗಿರಿ. ಇದು ಅವರ ಪ್ರಸಿದ್ಧ ಉಲ್ಲೇಖವಾಗಿದೆ. ಏಳಿ, ಎದ್ದೇಳಿ, ಗುರಿ ತಲುಪುವವರೆಗೆ ನಿಲ್ಲದಿರಿ. ಏಕತೆ ಮತ್ತು ಸಹೋದರತ್ವವನ್ನು ಬೆಳೆಸಿಕೊಳ್ಳಿ. ವೈವಿಧ್ಯತೆಯನ್ನು ಗೌರವಿಸಿ ಮತ್ತು ಏಕತೆಯನ್ನು ಉತ್ತೇಜಿಸಬೇಕು. ಎಲ್ಲ ಧರ್ಮಗಳು ಒಂದೇ ಸತ್ಯದ ಕಾರಣ ಮತ್ತು ನಂಬಿಕೆಗಳ ನಡುವೆ ವಿಭಿನ್ನ. ಹೀಗೆ ಸಾಮರಸ್ಯವನ್ನು ಉತ್ತೇಜಿಸಿ ಕಾಪಾಡಬೇಕು. ಆಧ್ಯಾತ್ಮಿಕತೆ ಮತ್ತು ಪ್ರಾಯೋಗಿಕತೆ ಪರಸ್ಪರ ಎರಡೂ ಪೂರಕವಾಗಿವೆ. ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಗಳಿಸಲು ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಸೇರಿಸಿಕೊಳ್ಳಬೇಕು. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.